ಏನು ಮಾಡ್ತಾ ಇದ್ದಾಳೋ ಏನೋ ನಮ್ಮ ಶಕ್ತಿ. ಫೋನ್ ಮಾಡೋಣ, ಏನು ತಿಂಡಿ ಮಾಡಿದ್ಲು, ಏನು ಮಾಡ್ತಾ ಇದ್ದಾಳೆ, ಏನು ಎತ್ತ ಅಂತ ನೋಡೋಣ. ಹಲೋ, ಏನು ಮಾಡ್ತಿದ್ಯಮ್ಮ ಶಕ್ತಿ? ಏನಿಲ್ಲಮ್ಮ, ಅತ್ತೆ ದೋಸೆ ಹಾಕ್ಕೊಟ್ಟಿತ್ತು, ಬಿಸಿ ಬಿಸಿ ದೋಸೆ ತಿಂದು ಕುತ್ಕೊಂಡಿದ್ದೆ. ನೀನೇನು ಮಾಡ್ತಾ ಇದೀಯಾ? ನಾನೇನು ಮಾಡ್ತಾ ಇರಲಿಲ್ಲಮ್ಮ, ಹಿಂಗೆ ಬಂದ ಹಿಂಗೆ ಹೊರಗೆ ಫೋನ್ ಮಾಡಿದೆ. ನಿಮ್ಮ ಅಪ್ಪ ಏನೂ ಇರಲಿಲ್ಲ, ಅದಕ್ಕೆ ಮಾಡೋಣ ಅಂತ ಮಾಡಿದ್ನಮ್ಮ. ಇವತ್ತು ಫಿಲಮ್ಗೆ ಹೋಗ್ತಾ ಇದ್ದೀವಿ, ಫಿಲಮ್ಗೆ ಹೋಗೋಣ ಅಂತೇಳಿ ನಾನು ನಿಮ್ಮ ಅಳಿಯಂದ್ರೆ ಇಬ್ಬರು ಹೊರಟಿದ್ವಿ. ಅವರು ಕರ್ಕೊಂಡು ಹೋಗ್ತೀನಿ ಹೊರಡು ಅಂತಂದ್ರು. ಹಿಂಗೆ ನೆಕ್ಸ್ಟ್ ವಾರದಲ್ಲಿ ಟ್ರಿಪ್ ಬೇರೆ ಮಾಡಿದ್ದೀವಿ, ಟ್ರಿಪ್ ಬೇರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗ್ರಿ, ಅಲ್ಲೂ ಇಲ್ಲೂ ಸುತ್ತಾಡ್ಕೊಂಡು ಇರ್ಬೇಕು ಇವಾಗೇನು. ಅಳಿಯಂದ್ರೆ ಹೆಂಗೆ ಕರ್ಕೊಂಡು ಹೋಗ್ತೀವಿ ಅಂತಾರೆ, ಹೋಗ್ಬಿಡು. ಎಲ್ಲ ನೋಡ್ಕೊಳ್ಬೇಕು. ವಯಸ್ಸಿದ್ದಾಗೆಲ್ಲ ಎಂಜಾಯ್ ಮಾಡಿದ್ದೆ ಕಣಮ್ಮ, ಯಾವುದೇ ಆಗಲಿ ಎಲ್ಲ ವಯಸ್ಸಿದ್ದಾಗ ಇದು ಮಾಡಿದ್ದೇನೆ. ಆರಾಮ ಅಕ್ಕಯ್ಯನೇ ಫೋನ್ ಮಾಡಿರೋದು? ಅಕ್ಕಯ್ಯನೇ ಕಣೆ. ಏನೇ ಅಕ್ಕ, ಏನು ಮಾಡ್ತಾ ಇದೀಯಾ? ಏನಿಲ್ಲಮ್ಮ, ಅತ್ತೆ ದೋಸೆ ಹಾಕ್ಕೊಟ್ಟಿತ್ತು, ಇವಾಗಿನ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ತಿನ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ದೆ. ನೀನೇನು ಮಾಡ್ತಾ ಇದೀಯಾ? ನೀನೇನು ಮಾಡಿದೆ ತಿಂಡಿನ? ಅಯ್ಯೋ, ನಮ್ಮ ಮನೆಗೆ ಚಪಾತಿ ಮಾಡಿತ್ತು. ಅತ್ತೆ ಚಪಾತಿ ಬೀಟ್ರೂಟ್ ಪಲ್ಯ. ನಾವು ಬೀಟ್ರೂಟ್ ಪಲ್ಯ ತಿಂದ್ವಿ. ಒಳ್ಳೆ ಪ್ರೋಟೀನ್ ಇರೋ ಅಂಥದ್ದೇ ಚೆನ್ನಾಗಿ ತಿಂದಿದ್ಯಾ. ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿರು ಶಾರು. ನಾನು ಹಂಗೆ ಚೆನ್ನಾಗಿದ್ದೀನಿ, ಮತ್ತೆ ಒಳ್ಳೊಳ್ಳೆದು ಮಾಡಿಕೊಡುತ್ತೆ. ನಾನು ಹಂಗೆ ತಿನ್ಕೊಂಡು ಚೆನ್ನಾಗಿದ್ದೀನಿ. ಕೂತ್ಕೊಂಡು ಮಾತಾಡೋಣ ನಡಿಯೇ. ನನಗೆ ಅಂತ ಏನೋ ಒಂಥರ ಸಂತೋಷ ಇವಾಗ. ನಿನ್ನ ಹತ್ರ ಮಾತಾಡ್ತಾ ಇರೋದು ನನಗೆಲ್ಲ ಮೊನ್ನೆಲ್ಲ ಒಂಥರ ಬೇಜಾರಾದಂಗೆ ಆಗೋದು. ಅಯ್ಯೋ, ಏನಪ್ಪ ಮಾಡೋಣ, ಹೆಂಗೆ ಏನು ಅಂತ ಸ್ವಲ್ಪ ಯೋಚನೆ ಮಾಡ್ತಿದ್ದೆ. ಆದರೆ ಇವಾಗ ಒಂದು ಸ್ವಲ್ಪ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ, ನಿಜವಾಗ್ಲೂ ಒಂಥರ ಏನೋ ಸಂತೋಷ ಆಗ್ತೈತಿ ಇವಾಗ. ಅಮ್ಮಗೆ ಖುಷಿನೇ ಕಣೆ ಅಕ್ಕ, ನೀನು ಫೋನ್ ಮಾಡಿರೋದ್ಕಂತೂ ಸಾಕಾತು ಖುಷಿ ಆಗ್ಬಿಟ್ಟೈತೆ. ಹೌದೇ, ನನಗೂ ಹಂಗೆ ನಮ್ಮ ಅಮ್ಮ ಫೋನಾಗ ಮಾತಾಡತ್ತಲ್ಲ, ನನಗೂ ಎಷ್ಟೋ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ. ನಮ್ಮ ಅಮ್ಮನೂ ಫೋನಲ್ಲಿ ಮಾತಾಡ್ತಾ ಇರೋದಕ್ಕೆ. ಅಪ್ಪ ಇದ್ದಾಗ ಮಾಡಬೇಡಮ್ಮ, ಆಮೇಲೆ ಏನಿಲ್ಲ ನಿಮ್ಮ ಅಪ್ಪಯ್ಯ. ಅಯ್ಯಪ್ಪ ನನ್ನೇನಿಲ್ಲ, ಅಯ್ಯೋ ಹಂಗೆ ಹಿಂಗೆ ಅಂದ್ಬಿಡುತ್ತೆ. ನಾನು ಹಂಗೆ ಸುಮ್ಮನೆ ಅಯ್ಯಪ್ಪನ ಹತ್ರ ಬೈಕಂಬ್ತಾ ಇರ್ತೀನಿ, ಆತ ನಾನು ಬೈಕಂಬ್ತಾ ಇರ್ತೀನಿ. ಏನಾನ ಬಂದರೆ ಬೈಕಂಬ್ತಾ ಇರ್ತೀನಿ. ಅಮ್ಮ ಅವಪ್ಪ ಇಟ್ಕೊಳಮ್ಮಲ್ಲಿ, ಇಲ್ಲೇ ಮಾತಾಡಮ್ಮ, ಇಲ್ಲೇ ಕಟ್ ಮಾಡಿ ಹೋಗೋಣ. ನೀವುನೇ ನಿಮ್ಮ ಅಪ್ಪ ಐತಲ್ ಮನೆ ತಾಗೆ. ನಾನು ಇಲ್ಲ ಅಂದ್ಕೊಂಡೆ, ಏನು ಕೆಲ್ಸಕ್ಕೆ ಹೋಗೈತೇನ ಅಂದ್ಕೊಂಡೆ, ಎಲ್ಲ ಹೋಗಿತ್ತೇನ ಬಂದೈತೆ. ಆಮೇಲೆ ಮಾಡ್ತೀನಿ ಶಕ್ತಿ. ಊಟ ತಿಂಡಿನ ಎಲ್ಲ ಚೆನ್ನಾಗಿ ತಿನ್ಕೊಂಡು. ದೋಸೆ ಎಷ್ಟು ತಿಂದೆ? ತಿನ್ನಕ್ಕಿಲ್ಲ ಒಂದು 4-5. ಅಮ್ಮ 3 ಕಣಮ್ಮ ತಿಂದಿದ್ದು. 4-5 ಎಲ್ಲಮ್ಮ ತಿನ್ನಕ್ಕಾಗುತ್ತೆ? ತಿನ್ಬೇಕು ನೀನು. ಇಲ್ಲೂ 3 ದೋಸೆ ತಿಂತಿದ್ದೆ, ಅಲ್ಲೂ 3 ದೋಸೆ. ಮದುವೆ ಆದಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. 4-5 ದೋಸೆ ತಿನ್ನಬೇಕು. 4-5 ಚಪಾತಿ ತಿನ್ನಬೇಕು. ಚಪಾತಿ ಮಾಡಿದ್ರೆ ಎಲ್ಲ ಸ್ವಲ್ಪ ಜಾಸ್ತಿ ತಿನ್ಕೊಂಡು ಚೆನ್ನಾಗಿರ್ಬೇಕು ಕಣಮ್ಮ, ಎನರ್ಜಿಯಾಗಿ. ಇವತ್ತಿನ ಕಾಯಿಲೆಗಳು ಏನೇನೋ ಒಂದಕ್ಕೋಗಿ ಇನ್ನೊಂದು ಇಟ್ಕೊಂತವೆ. ಅದಕ್ಕೇನೆ ಚೆನ್ನಾಗಿರೋ ಒಳ್ಳೊಳ್ಳೆ ಫುಡ್ ಎಲ್ಲ ತಿನ್ಕೊಂಡು ಚೆನ್ನಾಗಿರ್ಬೇಕು. ಸ್ವಲ್ಪ ಎಲ್ಲ ಚೆನ್ನಾಗಿ ಪ್ರೋಟೀನ್ ಇರೋ ಅಂಥದ್ದು ತಿನ್ನಬೇಕು. ಇಲ್ಲೂ 3 ದೋಸೆ ತಿಂತಿದ್ದು, ಅಲ್ಲೇ 3 ದೋಸೆ ಅಂತೆ. ಅಯ್ಯೋ, ನಾನು ಹಂಗೆ ಕಣಮ್ಮ. ನಾನು ಒಂದು ಸತಿ ಸ್ವಲ್ಪ ಹೊಟ್ಟೆ ತುಂಬ್ತು ಅಂದರೆ ಅದ್ರ ಮೇಲೆ ಒಂದು ತುತ್ತೂ ನಾನು ತಿನ್ನಲ್ಲ ಅನ್ನೋದು ಗೊತ್ತು. ಸರಿ ಆಯ್ತು ಹೇಳಮ್ಮ, ಟ್ರೈ ಮಾಡ್ತೀನಿ. ನೋಡು ಅಮ್ಮ ಹೆಂಗೆ ಹೇಳ್ತೈತೆ, 4-5 ದೋಸೆ ತಿನ್ನು ಅಂತ. ಅಕ್ಕ, ರುಬ್ಬಿದ ದೋಸೆನೇ ನೀರು ದೋಸೆ ಮಾಡಿದ್ರಾ? ಇನ್ನು ಮಸಾಲೆ ದೋಸೆನಾ? ಮಸಾಲೆ ದೋಸೆ ಅಪ್ಪ, ನಮ್ಮನೇಲಿ ನೀರು ದೋಸೆ ತಿನ್ನಲ್ಲ. ಅಯ್ಯೋ, ಕಿಟ್ಕಾದ್ರೆ ಒಯ್ದಿರೋದು ಸಪ್ಪೆ ಇರುತ್ತೆ ಅಂತ ನಮ್ಮ ಮನೆಗೆ ಯಾರೂ ತಿನ್ನಲ್ವಂತ ನಮ್ಮ ಅತ್ತೆ ಹೇಳ್ತಿತ್ತು. ಅಯ್ಯೋ, ನಮ್ಮ ಮನೆಗೆ ನೀರು ದೋಸೆ ಯಾರೂ ತಿನ್ನಲ್ಲ ಅಂತ ನಮ್ಮ ಅಮ್ಮನೆಗೂ ತಿನ್ನಲ್ಲ ಕಣತ್ತೆ ನಾನು. ಮಸಾಲೆ ದೋಸೆ ಮಾಡಿದ್ದಪ್ಪ, ಅವನಾದ್ರೂ ತಿನ್ಬೋದು ಹೇಳಿ ಮಸಾಲೆ ದೋಸೆನ. ಇವು ಅಕ್ಕಿ ದೋಸೆ, ಅಕ್ಕಿ ಇಟ್ಕಾದ್ರೆ ಒಯ್ದಿರೋದು ತಿಂಬಕ್ಕಾಗಲ್ಲ. ದೋಸೆ ಬೇರೆ ಬರೋದೇ ಇಲ್ಲ. ಇದಾದರೆ ವಾಸೆ ಚೆನ್ನಾಗಿರ್ತೈತೆ ಹೇಳು. ಅದಕ್ಕೇನೆ ನಾನು ಅದನ್ನೇ ನೆನಸಿತ್ತು ಅತ್ತೆ. ರಾತ್ರಿ ನಾನು ಮಿಕ್ಸಿಗೆ ಹಾಕ್ಕೊಟ್ಟೆ. ಬಿಡಮ್ಮ ಅಲ್ಗೂ ಏನು ಹಾಕ್ತೀಯಾ ಅಂತು. ನಾನು ಇಲ್ಲ ಕಣಮ್ಮ, ನಾನು ಹಾಕ್ತೀನಿ ಅಂತ ಹಾಕ್ತೆ. ಸ್ವಲ್ಪ ಹೆಂಗೋ ಚೆನ್ನಾಗೆ ಬಂದಿದ್ದಾವೆ ದೋಸೆ ಎಲ್ಲ, ತುಂಬ ಟೇಸ್ಟ್ ಆಗಿದ್ದಾವೆ. ನಮ್ಮ ಅತ್ತೆ ನೀನು ಹಾಕಿದ್ದಕ್ಕೆ ತುಂಬ ಚೆನ್ನಾಗಿ ಹಾಕಿದ್ಯಾ ಹಿಟ್ಟು ಅಂತ ಹೇಳ್ತಿತ್ತು. ಇನ್ನೇನಮ್ಮ, ಅಪ್ಪ ಇಟ್ಟು ಅಂತೀಯ, ಇಡು, ಆಮೇಲೆ ಫೋನ್ ಮಾಡುವಂತೆ. ಸರಿ ಆಯಿತು, ತಿರುಗಿ ಮಾಡಬೇಡ, ಇಡು, ಆಮೇಲೆ ಬೇಕಾದ್ರೆ ಮಾಡ್ತೀನಿ ನಾನು. ಆಯ್ತು ಕಣಮ್ಮ ಜಾಣಿ ಮಗಳೇ. ಇನ್ನೇನಮ್ಮ, ಸರಿ ಆಯ್ತು ಇಡ್ಲಾ, ನಿಮ್ಮ ಅಪ್ಪ ಐತೆ. ಮತ್ತೆ ನೀನು ಫಿಲಮ್ಗೆ ಹೋಗ್ತೀಯಲ್ಲ, ಅಲ್ಲೆಲ್ಲ ಕಬ್ಬಿನ ಹಾಲು ಕುಡಿ, ಒಂದು ಲೋಟನ ಮಜ್ಜಿಗೆ ಕುಡಿ, ಬಾದಾಮ್ ಹಾಲು ಕುಡಿ. ಅಲ್ಲೆಲ್ಲಾದ್ರೂ ಬಾದಾಮ್ ಹಾಲು ಬೇಕ್ರಿಲಿ ಎಲ್ಲಾದ್ರೂ ಬಾದಾಮ್ ಹಾಲು ಸಿಕ್ಕಿದ್ರೆ ಬಾದಾಮ್ ಹಾಲು ಕುಡಿ. ಸ್ವಲ್ಪ ತಂಪಾಗಿರೋದು ಜ್ಯೂಸ್ಗಳು, ಆ ಥರ ಫ್ರೂಟ್ ಜ್ಯೂಸ್ಗಳೆಲ್ಲ ಕುಡಿ. ಸ್ವಲ್ಪ ಅಳಿಯಂದ್ರ ಹತ್ರ ಎಲ್ಲ ಕೊಡಿಸ್ಕೊಂಡು ಕುಡಿ. ಹಂಗ ನೀನು ಮೊದಲೇ ಸ್ವಲ್ಪ ವೀಕ್ ಇದೆಯಾ, ಸ್ವಲ್ಪ ದಪ್ಪ ಆಗಬೇಕು. ಮದುವೆ ಆದ್ಮೇಲೆ ನೋಡಪ್ಪ ಹೆಂಗೆ ದಪ್ಪ ಆಗೋಳೆ. ಅವ್ರ ಅಮ್ಮ ಕರ್ಕೊಂಡು ಬರಲಿಲ್ಲ ಅಂದ್ರೂ ಅಂತ ನಿಮ್ಮ ಅಪ್ಪನೇ ನೋಡಿ ಆಶ್ಚರ್ಯ ಪಡಬೇಕು. ಚೆನ್ನಾಗಿರ್ಬೇಕು ನೀನು. ಡೈಲಿ ನನ್ನ ಮೊಟ್ಟೆ ತಿನ್ನು, ಚೆನ್ನಾಗಿರು. ಸರಿ ಆಯ್ತಮ್ಮ, ಆಯಿತು. ಖಂಡಿತ ಚೆನ್ನಾಗಿರ್ತೀನಿ ಬಿಡಮ್ಮ. ಅಳಿಯಂದ್ರೆ ಏನು ಮಸ್ತಾಗಿ ಕೊಡಿಸ್ತಾರೆ ತಿನ್ನಕ್ಕೆ. ಅಕ್ಕ, ನೀನು ಸ್ವಲ್ಪ ಇದು ಮಿಕ್ಚರು ಮತ್ತು ಚಿಪ್ಸ್ಗಳು ಈ ಥರ ತಿನ್ನೋದ ಕಡಿಮೆ ಮಾಡು. ಸ್ವಲ್ಪ ಹಣ್ಣು ಫ್ರೂಟು, ಒಳ್ಳೊಳ್ಳೆ ಫ್ರೂಟ್ಸ್ಗಳು ಈ ಥರ ಚೆನ್ನಾಗಿ ತಿನ್ನಕ್ಕ. ಈ ಥರ ಚೆನ್ನಾಗಿ ತಿನ್ನೋದಕ್ಕೆ ಟ್ರೈ ಮಾಡು. ಸುಮ್ಮನೆ ನೀನು ಅದು ಇದು ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಬಂದಿಟ್ಕೊಂಡು ಮನೇಲಿ ತಿನ್ನು.
ಡ್ರೈ ಫ್ರೂಟ್ಸ್ ಎಲ್ಲ ದ್ರಾಕ್ಷಿ ಗೋಡಂಬಿ ಉತ್ತುತ್ತಿ ಖರ್ಜೂರ ಎಲ್ಲ ತಗೊಂಬಂದು ಡೈಲಿನ ನೆನೆಸ್ಬಿಟ್ಟು ಒಂದಿಷ್ಟು ಹೆಸರು ಕಾಳು ಒಂದೆರಡು ಕಡಲೆ ಬೀಜ ನೈಟ್ ಟೈಮ್ ನೆನೆಸಿಟ್ಟು ಬೆಳಗ್ಗೆ ಎಲ್ಲ ತಿನ್ನು ಸ್ವಲ್ಪ ಎನರ್ಜಿ ಚೆನ್ನಾಗಿರುತ್ತೆ. ಸರಿ ಆಯ್ತಮ್ಮ ಇಡ್ಲಾ, ಆಮೇಲೆ ಫೋನ್ ಮಾಡಿದಾಗೆಲ್ಲ ಹೇಳ್ತೀನಿ ಹೇಳು. ಎಲ್ಲನ ನಾನು ನಿನ್ಗೆ, ಯಾಕಂದರೆ ನಿಮ್ಗೆ ಔಟ ಅನುಭವ ಇರಲ್ಲ ಇಲ್ಲಿದ್ದಾಗ, ಅದಕ್ಕೇನೆ ಎಲ್ಲ ಎಲ್ಲ ಒಂದು ಅರ್ಧ ಕೆ ಜಿ ತಾಂಬ ಡ್ರೈ ಫ್ರೂಟ್ಸ. ಸರಿ ಆಯ್ತಮ್ಮ, ಆಯ್ತು ಇಡು. ಅಪ್ಪ ಅಲ್ಲಿ ನೋಡ್ತೈತೆ ನೋಡಲ್ಲಿ ಇಡು, ಫಸ್ಟ್ ಫೋನ್ ಕಟ್ ಮಾಡಿ ನೀನು. ನಡಿ ಹೋಗೋಣ. ಅಪ್ಪ ಅಂತೂ ನೋಡ್ತಾನೆ ಇತ್ತು, ನನಗೆ ಭಯ ಆದಂಗೆ ಆಯ್ತು. ಕೇಳಲ್ಲ ಹೇಳು. ಏನನ ಯಾರು ಏನು ಎತ್ತ ಅಂತ ಕೇಳಿದ್ರೆ ಏನಂತ ಅಮ್ಮ ಫೋನ್ ಮಾಡಿದ್ದ ಅಂತ ಹೇಳಿರತ್. ನಡಿ. ನಿಮ್ಮ ಅಪ್ಪಗೇನು ಗೊತ್ತಾಗಲ್ಲ ಕಣೆ. ನಾ ಫೋನ್ ಮಾಡಿರೋದಾಗ್ಲಿ ಆತೆ ಆಗಲಿ ನಿಮ್ಮ ಅಪ್ಪಗೆ ಗೊತ್ತಾಗಲ್ಲ. ಸರಿ ಎಬ್ಬೋ ಇದು ಬಂದ್ಬಿಟ್ವಿ ಕಣಮ್ಮ ಕವನ. ಮೊನ್ನೆ ಹೋಗಿದ್ವಲ್ಲ ಅವಾಗ ಸರಿ ಎಬ್ಬೋ ಇದು ಬಂದ್ಬಿಟ್ವಿ ನಮ್ಮ ಶಕ್ತಿಗೆ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎದುರಿಗೆಲ್ಲ ಭಾಳ ಸದ್ರ ಆಗ್ಬಿಟ್ವಿ ಕಣಮ್ಮ. ಹೇಳೋಣ ಸದ್ರಾಗಕ್ಕಿಲ್ಲೆ ಪಾಪ. ಇವಾಗ ಎಷ್ಟು ಅವರು ಒಂಥರ ಮಾತಾಡ್ತಾರೆ ಗೊತ್ತೇ. ಮಕ್ಕಳಿಗೆ ಸರಿಯಾಗಿ ಬುದ್ಧಿ ಕಲಿಸಿಲ್ಲ, ನ್ಯಾಯವಾಗಿ ಬುದ್ಧಿ ಕಲಿಸಿಲ್ಲ ಅಂತ ಮಾತಾಡ್ತಾರೆ. ನಮ್ದು ಹೆಂಗೆ ಒಂದಿಷ್ಟ ಆಗಿರೋದಕ್ಕೆ ಹೆಂಗಾಯ್ತು. ನೀನು ಹಂಗೆ ಮಾಡಿದಕ್ಕೆ ಅವಾಗ ನಮ್ಮನ್ನೆಲ್ಲ ಹೆಂಗೆ ಮಾತಾಡ್ತಿದ್ರು, ಅದಕ್ಕೆ ಮತ್ತೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಕಣಮ್ಮ ಏನೇ ಆಗಲಿ. ಬಿಡೋಣ ಅಂತ ಹೋಗಿರೋಳು ಬಟ್ಗೆ ಬಿಟ್ಟಾಕ್ರಿ, ಮಾತಾಡಕ್ಕೆ ಹೋಗ್ಬಿಡ್ರಿ ಅವಳು ಸುದ್ದಿನ. ಏನ್ ಕರಿಯಮ್ಮ ಏನೋ ಮಾತಾಡ್ತಾ ಇದ್ರು ನೀನು ನಿಮ್ಮಣ್ಣ? ಏನಿಲ್ಲ, ಆ ಶಕ್ತಿ ಬಗ್ಗೆ ಮಾತಾಡ್ತಿದ್ವಿ. ಅವಳ ಬಗ್ಗೆ ಮಾತಾಡ್ಲೇ ಬೇಡ ಬಿಡಪ್ಪ ನಮ್ಮ ಮನೇಲಿ. ಅವಳು ಸುದ್ದಿನೇ ಬೇಡ, ಅವಳು ಸವಾಸನೆ ಬೇಡ, ಅವಳ ಹೆಸರೇ ಎತ್ತಬೇಡ ನಮ್ಮ ಮನೆಗೆ. ನನಗೆ ಅಷ್ಟು ಸಿಟ್ಟು ಬಂದ್ಬಿಟ್ಟೈತೆ ಅವಳ ಮೇಲೆ. ಅದೇ ಮತ್ತೆ ಅವಳ ಬಗ್ಗೆ ಮಾತಾಡ್ಬೇಡ ಬಿಡಪ್ಪ. ಅಮ್ಮಗಂತೂ ಸಿಟ್ಟು ಬರುತ್ತೆ. ನಾನು ನಿನ್ನೆ ಮಾತಾಡಿ ಅವಳ ಹೆಸರು ಎತ್ತದ್ನಪ್ಪ, ಹೆಂಗಾಡ್ಬಿಡ್ತು ಅಮ್ಮಗೆ ಅವಳ ಹೆಸರು ಕೇಳಿದ್ರೆ ಆಗಲ್ಲ. ಸುಮ್ಮನಿರಪ್ಪ, ಅವಳ ಹೆಸರು ಮಾತಾಡ್ಲೇ ಬೇಡ ಮನೆಗೆ, ಅವಳು ಸುದ್ದಿನೇ ಮಾತಾಡ್ಬೇಡ. ಏನಿಲ್ಲ ಹೋಗಿದ್ವಿ ಸರಿಯಾಗಿ ಬೈದ್ ಬಂದ್ಬಿಟ್ವಿ ಅಂತ ಹೇಳ್ತಿತ್ತು ಅಣ್ಣ. ಅಲ್ಲ ನೋಡು ಎಷ್ಟು ಇದನ್ನು ಮಾಡ್ತಾಳೆ ಅವಳು, ನೋಡಕ್ಕೆ ಹಂಗೆ ಇದ್ದಾಳೆ ಅಂತೇಳಿ ಮಾತಾಡ್ತಿತ್ತು. ಅಲ್ಲ ಏನಂದ್ರೂ ಅವಳು ಸ್ವಲ್ಪ ಭಯ ಇಲ್ದಂಗೆ ಆಡ್ಬಿಟ್ಲು ಹೇಳತ್ಲಾಗೆ. ಕರಿಯಮ್ಮ ಅವಳು ಸುದ್ದಿ ಬೇಡ ಅಂತ ಹೇಳಿದ್ನಲ್ಲ, ಬೇಡ ಹೋಗಿ ಅನುಭವಿಸ್ತಾಳೆ. ಅವಳು ಏನು ಬಂದ್ರು ಅವಳು ಹೋಗಿ ಆಗವಳ ಅನುಭವಿಸ್ತಾಳೆ. ಏನೇ ಕಷ್ಟ ಬಂತಂದ್ರೂ ನಾವು ಹೋಗಿ ಕುಡ್ದು ಅವಳನ್ನ ಮಾತಾಡಿಸ್ಕೊಡ್ದು. ಯಾರೇ ಆಗಲಿ, ನೀನೇ ಆಗಲಿ, ಎಲ್ಲಾದ್ರೂ ಸಿಕ್ಕದ್ರಾದ್ರೆ ಅವಳು ಮಾತಾಡಿಸ್ಬೇಡ. ನೋಡಿದ್ರು ನೋಡ್ದಂಗೆ ಬರ್ಬೇಕು ನೀನು. ನಾನು ಇನ್ನು ಎಲ್ಲಿಗೆ ಹೋಗ್ತೀನಕ್ಕ, ನಿಮ್ಮ ಮನೆ ಬಿಟ್ಟು ಎಲ್ಲಾದ್ರೂ ಕಾಲ್ ತಗ್ದು ದಾಚಿಗೆ ಹೋಗ್ತೀನಿ ಅಕ್ಕ. ನಾನು ಎಲ್ಲೂ ಹೋಗಲ್ಲ, ಏನಿಲ್ಲ, ನೆಲ್ಲಿಗೆ ಹೋಗ್ತೀನಿ ಹೇಳಕ್ಕ. ನಾನು ಅವಳು ಇನ್ನೆಲ್ಲಿ ಮಾತಾಡ್ಸಕ್ಕೆ ಹೋಗೋಣ, ಮಾತಾಡ್ಸಲಕ್ಕ. ನಾನು ಮಾತಾಡ್ಸಲ್ಲ ಬಿಡು. ಏನು ಅವಳು ಮಾತಾಡ್ಸಿ ನನಗೇನು ಬರಂಗೈತಿ. ನಾನು ಅದಕ್ಕೆ ಇವಳಿಗೂ ಹೇಳಿದೀನಿ ನಮ್ಮ ಶಾರುಗೆ, ಎಲ್ಲಾದ್ರೂ ಸಿಕ್ಕವಳೆ ಅಂದರೆ ಮಾತಾಡ್ಸಕ್ಕೆ ಹೋಗ್ಬೇಡ, ಕೈ ಬಿಟ್ಟಾಗ ಸುಮ್ಮನಾಗ್ಬಿಡು, ಅವಳು ಮಾತಾಡಿಸ್ಬೇಡ ಅಂತ ಹೇಳಿದೀನಿ. ಮತ್ತೆ ಯಾರು ಮಾತಾಡಿಸ್ಕೊಡುದು ನಮ್ಮ ಮನೆಯಾಗೆ? ಮಾತಾಡ್ಸೋದ ನೋಡೋದು ಇಲ್ಲ ನಮ್ಮ ಕಣ್ಣಿಂದನ ಅವಳನ್ನ. ನನ್ನ ಕಣ್ಣಿಂದನ ನಾವು ನೋಡೋಕ್ಕೂ ಹೋಗಲ್ಲ ಕಣಪ್ಪ. ಅವಳು ಮಾತಾಡ್ಸಿ ಏನಾಗೋದು ಏನೈತೆ ಅಂತೇಳಿ ಅವಳು ನಾವು ಕಣ್ಣಿಂದಲೂ ನೋಡಲ್ಲ. ಬಿಟ್ಟು ಹಾಕಿ ಸುಮ್ಮನೆ ಆಗ್ಬಿಡ್ತೀವಿ ನಾವು. ಅವಳು ಮಾತಾಡ್ಸೋಕೆ ಹೋಗಲ್ಲ ಕಣಪ್ಪ, ಮಾತಾಡ್ಸಲ್ಲ ನಾವು. ಸರಿ ಆಯ್ತು, ಎಲ್ಲೋಗಿದ್ರು ನೀವಿಬ್ರು? ಎಲ್ಲೂ ಇಲ್ಲ ಕಣಪ್ಪ, ಮನೆ ಕೂತ್ಕೊಂಡು ಬೇಜಾರಂತ ಸುಮ್ಮನೆ ಇಲ್ಲೇ ಹಿಂಗೆ ವಾಕ್ ಹೋಗಿದ್ವಿ. ನಡ್ಕೊಂಡು ಹಿಂಗೆ ಹೋಗಿ ಬರೋಣ ಅಂತೇಳಿ ಸುಮ್ಮನೆ ಹಿಂಗೆ ಹೋಗಿದ್ವಿ. ವಾಕ್ ಹೋದಂಗೆ ಹಿಂಗೆ ಹೋಗಿ ಬರೋಣ ಅಂತೇಳಿ ನಾನು ಶಾರು ಇಬ್ರು ಹಂಗೆ ಓಡಾಡ್ಕೊಂಡು ಬಂದ್ವಿ. ನಾನು ಅದಕ್ಕೆ ಇವಳಿಗೆ ಹೇಳ್ತಾ ಇದ್ದೀನಿ, ಅವಳಂತ ಹಿಂಗೆ ಮಾಡೋದ್ಲು, ನೀನಾದ್ರೂ ನೆಟಗಿರಮ್ಮ ಅಂತೇಳಿ ಹೇಳ್ತಾ ಇದ್ದೀನಿ. ನಮ್ಗೆ ಅವಳು ಸುದ್ದಿನೇ ಬಿಡ. ಅವಳು ನಾವು ಮಾತಾಡ್ಸೋಕ್ಕೆ ಹೋಗಲ್ಲ. ಯಾರ್ಯಾರ ಊರಾಗೆ ಚೆನ್ನಾಗಿ ನೋಡ್ಕೊಂತಾರಂತೆ, ಒಳ್ಳೆಯರಂತೆ, ಹಂಗೆ ಹಿಂಗೆ ಅಂತ ಯಾರ್ಯಾರ ಮಾತಾಡಿದ್ರು, ಅದೇನೋ ನಮಗೆ ಗೊತ್ತಿಲ್ಲ, ಅವಳು ಸುದ್ದಿನೇ ಮಾತಾಡೋಕೆ ಬರಬೇಡ್ರಿ ಅಂತಂದೆ ನಾನು. ಯಾರೋ ಹೇಳಕ್ಕೆ ಬಂದರು. ಯಾರಂತಂದರೆ ಇವರು ಸೇವಂತಿ ಅಕ್ಕರು, ಅವರು ಕಡೆಗಳವ್ರು ಯಾರೋ ಒಬ್ಬರು ಹೇಳಿದ್ರು. ಅದೇ ಇವ್ರ ಮಗಳು ಕೊಟ್ಟವ್ರಲ್ಲ, ಅದು ಸೇವಂತಿ ಅಕ್ಕರ ತಮ್ಮನ ಮಗಳನ್ನ ಅವಳು ಅವರು ಭಾವನಿಗೆ ಕೊಟ್ಟಿರೋದಲ್ಲ, ಅವಳು ಸಾನ್ವಿ ಅನ್ನೋಳನ್ನ. ಊರ ಮನೆ ಅಕ್ಕರ ಅವ್ರ ಅಮ್ಮ ಏನಂಗಂತ ಚೆನ್ನಾಗಿ ನೋಡ್ಕೊಂತಾರೆ ಹೇಳು, ಹಂಗೆ ಹಿಂಗೆ ಅಂತ ಏನೇನೋ ಅಂತಾರಮ್ಮ. ಅದು ಹೆಂಗೆ ಗೊತ್ತಿಲ್ಲಮ್ಮ, ಅದು ಹೆಂಗೆ ಚೆನ್ನಾಗಿ ನೋಡ್ಕೊಂತಾರೇನೋ. ನಮ್ಗೆ ಅವಳು ಸುದ್ದಿನೇ ಬೇಡ, ಅವಳು ಸುದ್ದಿನೇ ಮಾತಾಡಬೇಡ್ರಿ ನಮಗೆ. ನಮ್ಮ ಮನ್ಗೆ ಅವಳಿಗೂ ನಮಗೂ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟೆ ಕಣಪ್ಪ ನಾನು. ಮಾತಾಡಿ ಯಾರು ಅವಳು ಸುದ್ದಿ ಎತ್ತಿದ್ರೆ ನಾನು ಎತ್ತಲೇ ಬೇಡ ಅವಳು ಸುದ್ದಿನ ಅಂತ ಹೇಳ್ಬಿಡ್ತೀನಿ. ಏನು ಮಾಡೋಕ್ಕಾಗುತ್ತೆ, ನಮ್ಮ ಅಯ್ಯಪ್ಪನ ಹತ್ರ ಸ್ವಲ್ಪ ಡವ್ ಮಾಡ್ಬೇಕು, ಆ್ಯಕ್ಟಿಂಗ್ ಮಾಡ್ಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ. ನನಗಂತೂ ನನ್ನ ಮಗಳು ಹೋಗಿ ಮದುವೆ ಆಗಿರೋದು ತುಂಬಾ ಇಷ್ಟ ಐತೆ. ಒಳ್ಳೆ ಚೆನ್ನಾಗಿರೋ ಮನೆಗೆ ಹೋಗವಳೆ, ಚೆನ್ನಾಗಿ ನೋಡ್ಕೊಂತಾರೆ, ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ಅದು ಒಂಥರ ಖುಷಿ. ಚೆನ್ನಾಗಿದ್ರೆ ಸಾಕಪ್ಪ ನನ್ನ ಮಗಳು ಅಂತ ನನಗೆ ಒಂಥರ ಖುಷಿ ಆಗುತ್ತೆ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.